ಸರಿ ಬಾಯ್ 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 ಬಾಯ್. ಹೇಗೆ ಹೋಗ್ತಿದ್ಯಾ? ಕ್ಯಾಬ್ ಬುಕ್ ಮಾಡ್ಕೊಳ್ತೀನಿ. ಹಾಯ್ ಮ್ಯಾಮ್. ಹಾಯ್ ಸರ್. ಓಹ್ ಬನ್ನಿ ಬನ್ನಿ ಸುನಿ ಅವರು. ಅಕ್ರೆ ನಾನೇನಿಲ್ಲ ಬರೋದಕ್ಕೆ. ನಾನು ಬರೋದಕ್ಕೆ ಹೇಳಿದೆ, ಇವತ್ತಿಗೆ ನಿನ್ನ ಕ್ಯಾಬ್ ಸರ್ವಿಸಸ್ಸು. ನೋಡು ಮಲ್ಲಿ, ಇವತ್ತು ನಿನ್ನ ಜೀವನದ ತುಂಬ ಮುಖ್ಯವಾದ ದಿನ. ನೀನು ಒಂದು ದೊಡ್ಡ ಹೆಜ್ಜೆ ಇಡಕ್ಕೆ ಹೋಗ್ತಿದ್ಯಾ. ಆ ಹೆಜ್ಜೆ ಇಡಬೇಕಾದ್ರೆ ಲೈಫ್ ಪಾರ್ಟ್ನರ್ ಜೊತೆಲಿದ್ರೆ ಅದು ಕೊಡೋ ಕಾನ್ಫಿಡೆನ್ಸ್ ಬೇರೆ. ನಿಜ ಮಲ್ಲಿ, ನಾವೇನಿದ್ರು ಬರೀ ಟಾನಿಕ್ ಥರ ಕೆಲಸ ಮಾಡ್ತೀವಿ. ನಿಜವಾದ ಬೂಸ್ಟರ್ ಡೋಸ್ ಅವನೇ, ಅದು ಕೆಲಸ ಮಾಡುತ್ತೆ. ಎಕ್ಸಾಕ್ಟ್ಲಿ. ಬಟ್ ಸುನಿ ಅವರೇ, ನಾನು ನಿಮ್ಮನ್ನು ಕರೆದಿದ್ದೀನಿ ಅಂದ್ಬಿಟ್ಟು ನೀವು ಮಾತಾಡ್ಬಿಟ್ಟು ಅವಳು ಡಿಸ್ಟರ್ಬ್ ಮಾಡಬೇಡಿ. ಅವಳು ಒಂದು ಎಕ್ಸಾಮ್ ಫ್ಲೋ ಅಲ್ಲಿದ್ದಾಳೆ, ಅವಳ ಮೈಂಡ್ನ ಡೈವರ್ಟ್ ಮಾಡಕ್ಕೆ ಹೋಗ್ಬೇಡಿ, ಓಕೆನಾ? ಅಂದರೆ ನೋ ಕ್ರಾಸ್ ಕನೆಕ್ಷನ್, ಡೈವರ್ಷನ್ ಬೇಡ ಅಂತ ಅಷ್ಟೇ. ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ. ಏನಾದರೂ ಮಾತಾಡಬೇಕು ಅಂದರೆ ಮೋಟಿವೇಟಿಂಗ್ ಆಗಿ ಏನಾದರೂ ಮಾತಾಡಿ. ಸರಿ ಮೇಡಮ್, ನೀವು ಹೇಳ್ದಾಗೆ ಇರ್ತೀನಿ, ಡೋಂಟ್ ವರಿ. ಇವಾಗ ಈಗ ಹೇಳ್ಬಿಟ್ಟು ಆಮೇಲೆ ಮಾತಾಡೋ ಶುರು ಮಾಡಿಬಿಡಿ. ಮಲ್ಲಿ, ನೀನು ಕೇಳಿಸ್ಕೊ, ಅವ್ರು ಮಾತಾಡಿದ್ರು ನೀನು ಮಾತಾಡಬೇಡ. ಬೈಕಲ್ಲಿ ಹೋಗ್ತಿರ್ಬೇಕಾದ್ರೆ ಮೈಂಡ್ ರಿಲ್ಯಾಕ್ಸ್ ಆಗಿಟ್ಕೋ, ಬ್ರೀತಿಂಗ್ ಎಕ್ಸಸೈಸ್ ಮಾಡು, ಮೆಡಿಟೇಷನ್ ಮಾಡು. ಆಮೇಲೆ ಎಕ್ಸಾಮ್ ಮುಗಿತಿದ್ದಂಗೆ ಫಸ್ಟು ನನಗೆ ಕಾಲ್ ಮಾಡಿ ಹೇಳು, ನಾನು ಕಾಯ್ತಾ ಇರ್ತೀನಿ, ಸರಿ? ಆಮೇಲೆ ನೀವಿಬ್ಬರು ಎಷ್ಟು ಬೇಕಾದ್ರೂ ಮಾತಾಡ್ಕೊಡಿ, ಅದು ಟೆನ್ಷನ್ ಇಲ್ಲ. ಫಸ್ಟು ನೀವು ಬ್ರೀದಿಂಗ್ ಎಕ್ಸರ್ಸೈಸ್ ಮಾಡಿ ನೋಡೋಣ. ಎಕ್ಸಾಮ್ ಬರ್ತಿರೋದು ನಾನು, ಬಟ್ ಟೆನ್ಷನ್ ಆಗ್ತಿರೋದು ನನಗೆ. ಸರಿ ಆಯಿತು, ನಿಮಗೆ ಫಸ್ಟ್ ಕಾಲ್ ಮಾಡಿ ಹೇಳ್ತೀನಿ. ಇವಾಗ ಹೊರಡ್ಲಾ? ಲೇಟ್ ಆಯ್ತು, ಹೊಡೋಡು. ಬಾಯ್ 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 ಬಾಯ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಥ್ಯಾಂಕ್ ಯು. ಇನ್ನು ಇಲ್ಲೇ ಇದ್ರು, ಬಾಯ್ ಬಾಯ್ ಬಾಯ್. ನೀವು ಹೇಳಿದ ನಿಜ ಭೂಮಿಕಾ. ನಾವೇನಾದರೂ ಒಂದು ಒಳ್ಳೆ ಕೆಲಸ ಮಾಡ್ತೀವಿ ಅಂದರೆ ನಮ್ಮ ಪಾರ್ಟ್ನರು ನಮ್ಮ ಜೊತೆಗಿರೋದು, ನಿಲ್ಲೋದು ಭಾಳ ಮುಖ್ಯ. ನಾನು ಒಂದು ಒಳ್ಳೆ ಕೆಲಸ ಕೊಟ್ಟಿದ್ದೀನಿ. ನಿಮ್ಮ ಶ್ರೀರಕ್ಷೆ ಆಶೀರ್ವಾದ ನನ್ನ ಮೇಲೂ ಇರಲಿ. ಜಯಶೀಲನಾಗಿ ಬಾ. ಏಯ್, ಏನು ಕಾಲು ಎಳಿತಾ ಇದ್ದೀರಾ? ಶುರು ಹಚ್ಚಿದ್ದು ನೀವೇ ಅಲ್ವಾ? ಏನಿಲ್ಲಪ್ಪ, ನಾನು ಸತ್ಯ ಹೇಳ್ತಾ ಇದ್ದೀನಿ. ನೋಡ್ರಿ, ನನ್ನ ಪಾಲಿಗೆ ನನ್ನ ಹೆಂಡತಿ ಶಕ್ತಿ ದೇವತೆ, ಅವಳ ಆಶೀರ್ವಾದ ಪಡೆಯೋದ್ರಲ್ಲಿ ತಪ್ಪೇನಿದೆ? ಸಾಕು ನಿಲ್ಲಿಸಿ, ನೀವು ನನಗೆ ಬಿಲ್ಡಪ್ ಕೊಟ್ಟಿದ್ದು ಸಾಕು. ಆ ದೇವ್ರ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗಲೂ ಇರುತ್ತೆ. ನೀವು ಹೋಗೋ ಕೆಲಸ ಸಕ್ಸಸ್ಫುಲ್ ಆಗಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಬಾಯ್. ಕಾಲ್ ಮಾಡಿ. ಹಾಂ. ಅವರು ಮಹೇಂದರ್ ಗ್ರೂಪ್ ಆಫ್ ಕಂಪನೀಸ್ ಜೊತೆ ಸೇರ್ಕೊಂಡು ನಿಮ್ಮಣ್ಣ ಗೌತಮ್ ದಿವಾನ್ ಅವ್ರ ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಿದ್ದಾರೆ. ಇವತ್ತು ಮೀಟಿಂಗ್ ಕೂಡ ಪ್ಲಾನ್ ಆಗಿದೆ ಸರ್. ಅವ್ರು ಇವತ್ತು ಮೀಟ್ ಆಗ್ತಾ ಇದ್ದಾರೆ. ವಾಟ್? ಏನು ಹೇಳ್ತಾ ಇದ್ದೀರಾ? ಇದು ಯಾವುದೇ ಗಾಸಿಪ್ ಅಲ್ಲ ತಾನೇ? ಇಲ್ಲ ಸರ್, ವಿಷಯ ಕನ್ಫರ್ಮ್. ನನಗೆ ಗೊತ್ತಾದ ಕೂಡಲೇ ನಿಮ್ಗೆ ಕಾಲ್ ಮಾಡ್ತಾ ಇದ್ದೀನಿ. ಸರಿ, ನಾನು ಆಮೇಲೆ ಮಾಡ್ತೀನಿ. ಓಕೆ ಸರ್. ಇವನು ಕಂಪ್ನಿ ಶುರು ಮಾಡಿದ್ದು ಡೈರೆಕ್ಟಾಗಿ ನನ್ನನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾನೆ. ನಮ್ಮ ಕಂಪ್ನಿ ಇನ್ವೆಸ್ಟರ್ಸ್ನೆಲ್ಲ ಅವನ ಕಡೆಗೆ ಹೇಳ್ಕೊತಾ ಇದ್ದಾನೆ. ಇದೇ ಒಂದು ಗೇಮ್ ಪ್ಲಾನ್. ಈ ಕಡೆ ಇವಳು ಎಕ್ಸಾಮ್ಗೆ ಹೋಗ್ತಿದ್ದಾಳೆ, ಆ ಕಡೆ ಅವನು ಇನ್ವೆಸ್ಟರ್ಸ್ನ ಮೀಟ್ ಮಾಡ್ತಿದ್ದಾನೆ. ಏನು ಮಾಡಲಿ, ಯಾರನ್ನು ತಡೀಲಿ ನಾನು? ಮೀಟಿಂಗಿಗೆ ಇನ್ನೂ ಟೈಮ್ ಇದೆ, ಆದರೆ ಎಕ್ಸಾಮಿಗೆ ಟೈಮ್ ಇಲ್ಲ. ಫಸ್ಟ್ ಮಲ್ಲಿ ಕತೆ ಮುಗಿಸ್ಬೇಕು. ಹೇಳಿ ಬಾಸ್. ಏಯ್, ಯಾವುದಕ್ಕೂ ನಾಳೆ ರೆಡಿ ಇರಿ ಅಂತ ಹೇಳಿದ್ದೆ ತಾನೇ? ಆ ಟೈಮ್ ಬಂದಿದೆ. ನೆನೆ ನಾವು ಅವಳಿಗೆ ಎಷ್ಟೇ ಕಾಟ ಕೊಟ್ಟಿರ್ಬೋದು, ಬಟ್ ಅವಳು ಹೇಗಾದರೂ ಮಾಡಿ ಓದಿರ್ತಾಳೆ, ಎಕ್ಸಾಮಿಗೆ ಅಟೆಂಡ್ ಮಾಡ್ತಾಳೆ. ಆದರೆ ಅವಳು ಎಕ್ಸಾಮ್ನ ಅಟೆಂಡ್ ಮಾಡಬಾರ್ದು, ತಡಿಲೇಬೇಕು ನಾವು. ಹಾಂ ಬಾಸ್, ರೆಡಿ ಇದ್ದೀವಿ. ಅವಳ ಫೋಟೋನ ನಿಮಗೆ ಕಳಿಸ್ತಾ ಇದ್ದೀನಿ. ಅವಳನ್ನ ಫಾಲೋ ಮಾಡ್ತಿರೋ ಏನು ಮಾಡ್ತಿರೋ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವಳು ಎಕ್ಸಾಮ್ ಹೋಗೋದನ್ನು ತಡಿಬೇಕು. ಅರ್ಥ ಆಯ್ತಲ್ಲ? ಸರಿ ಬಾಸ್, ನಾವು ನೋಡ್ಕೊತೀವಿ. ಇದಾದ್ಮೇಲೆ ಇನ್ನೊಂದು ದೊಡ್ಡ ಕೆಲಸ ಇದೆ. ಫಸ್ಟ್ ಇದನ್ನು ಮುಗಿಸಿ ಆಮೇಲೆ ಅದನ್ನು ಹೇಳ್ತೀನಿ. ಅವಳ ಫೋಟೋ ಕಳಿಸ್ತೀನಿ ನಿನಗೆ. ಅಮೃತಧಾರೆ.